ಶಾಲಾ ಚಾವಣಿ ಕುಸಿದು ಇಬ್ಬರು ಮಕ್ಕಳು ಹಾಗೂ ಓರ್ವ ಶಿಕ್ಷಕರಿಗೆ ಗಾಯವಾಗಿರುವ ಘಟನೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಚಿಲಚರಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಇನ್ನು ಬೆಳಗಿನ ಪ್ರಾರ್ಥನೆ ಬಳಿಕ ಕೊಠಡಿಗೆ ಬಂದ ವೇಳೆ ಚಾವಣಿ ಕುಸಿದಿದೆ. ಏಕಾಏಕಿ ಶಿಕ್ಷಕ ಹಾಗೂ ಮಕ್ಕಳ ಮೇಲೆ ಬಿದ್ದಂತಹ ಚಾವಣಿ ಕಾಂಕ್ರೀಟ್ ಬಿದ್ದಿರುವಂಥದ್ದು. ಇನ್ನು ಘಟನೆಯಲ್ಲಿ ಮಕ್ಕಳ ತಲೆ, ಶಿಕ್ಷಕರ ಭುಜಕ್ಕೆ ಗಂಭೀರ ಗಾಯವಾಗಿದೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಈ ವೇಳೆ ಶಾಲೆಯ ಪೀಠೋಪಕರಣಗಳಿಗೂ ಕೂಡ ಹಾನಿಯಾಗಿದೆ. ಇನ್ನು 25 ವರ್ಷದ ಹಿಂದೆಯೇ ನಿರ್ಮಾಣಗೊಂಡಿದ್ದಂಥ ಕಟ್ಟಡ ಬಿಲ್ಡಿಂಗ್ ಶಿಥಿಲಾವಸ್ಥೆ ತಲುಪಿತ್ತು. ಈ ಬಗ್ಗೆ 6 ತಿಂಗಳ ಹಿಂದೆ ಮೇಲಧಿಕಾರಿಗಳಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿದ್ರು. ಶಿಕ್ಷಣ ಇಲಾಖೆಯಿಂದ ನಿರ್ಲಕ್ಷ್ಯ ಆರೋಪ ಕೇಳಿಬಂದಿದ್ದು, ಶಿಕ್ಷಣ ಇಲಾಖೆಯ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಸರ ಬೆಳಿಗ್ಗೆ ಸರ 10:11 ಗಂಟೆ ಸುಮಾರು ಸರ. ಹ್ಞೂ ಸರ್. ಶಾಲೆ ಒಳಗೆ 6ನೇ ಕ್ಲಾಸ್ ಸರ್ ಅದು. ಹ್ಞೂ ಸರ್. ಪಾಠ ಚಲೋ ಇದ್ದಾಗ ಸರ ಹ್ಞೂ ಶಾಲೆಯ ಮೇಲ್ಛಾವಣಿ ಬಿದ್ದು ಶಿಕ್ಷಕರಿಗೆ ಪೆಟ್ಟಾಗೈತೆ ಸರ್. ಹ್ಞೂ ಸರ್. ಇಬ್ರು ಹುಡುಗರಿಗೆ ಪೆಟ್ಟಾಗೈತೆ ಸರ್. ಹ್ಞೂ ಸರ್. ಈಗ ಅವ್ರನ್ನ ಕಾರಾಡಿಗೆ ಮಠ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀವಿ ಸರ್ ನಾವು. ಹ್ಞೂ ಸರ್. ಈಗ ಅವ್ರು ಎಲ್ಲರೂ ಕರ್ಕೊಂಡು ಹೋಗ್ಯಾರ ಸರ್ ಊರನ್ನರು. ನಾವು ಅಷ್ಟೇ ಇಲ್ಲಿದ್ದೀವಿ ಸರ್. ಈಗ ಅದು ಸರ್ಕಾರದವ್ರು ಅದನ್ನ ಸರಿಯಾದ ಕ್ರಮ ತಗೊಂಡಿದ್ರಂದ್ರ ಈ ರೀತಿ ಹಾಕಿದ್ದಿಲ್ರಿ ಅದು. ಅವೆಲ್ಲ ನೋಡಿದಿರಲ್ಲ ಸರ್, ಫೋಟೋ ಎಲ್ಲ ತೋರಿಸಿದೀವಿ ನಾವು. ಈಗ ಆ ಫೋಟೋದೊಳಗೆ ಹೆಂಗೈತೆ ಅಂದ್ರೆ ಎಲ್ಲ ಬಿರುಕು ಬಿಟ್ಟಿರ್ತೈತೆ ಸರ್. ಇಲ್ಲಿ ಹೊರಗಡೆ ಒಂದಿಟ್ಟು ಆಗಿತ್ತು ಸರ್, ಅದನ್ನ ಮಾಡಿಸಿದಾರ ಸರ್. ಅದು ಒಳಗಾಗಿದ್ದು ಯಾವ್ದು ಮಾಡಿಸಿಲ್ಲ ಸರ್. ಈಗ ಅಷ್ಟು ಕಟ್ಟಡ ಹಳೇದಾಗೈತೆ ಸರ್. ಈಗ ಯಾಕ ಪುಣ್ಯಕ ಇವತ್ತೇನೋ ಅಷ್ಟೊಂದು ಪೆಟ್ಟಾಗಿಲ್ಲ ಸರ್. ಮುಂದೆ ಇದೇ ರೀತಿ ಆತಂದ್ರ ಸಮಸ್ಯೆ ಆಗುತ್ತೆ ಸರ್. ಹಂಗಾಗಿ ಇದನ್ನ ಏನೈತಲ್ಲ ನೂತನವಾಗಿ ಒಂದು ಶಾಲೆ ನಿರ್ಮಾಣ ಮಾಡ್ಕೋಬೇಕಂತೇಳಿ ಆ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.